ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಥ್ರಾಡಲ್ ಕನ್ನಡ. ಸೊ ಮತ್ತೆ ತುಂಬ ದಿನಗಳಾದ್ಮೇಲೆ ಬಂದಿದ್ದೀನಿ ರೆಗ್ಯುಲರ್ ಕಂಟೆಂಟ್ ಜೊತೆಗೆ. ಸೊ ಇವತ್ತು ನನ್ನ ಟಾಪಿಕ್ ಬಂದು ನಿಮ್ಗೆ ಆಲ್ರೆಡಿ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಲಡಾಖ್ ಪ್ರಿಪ್ರೇಷನ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಂದ್ಬಿಟ್ಟು. ಸೊ ಲಡಾಖ್ಗೆ ಹೋಗೋಕ್ಕೆ ಏನೇನು ಬೇಕು, ಏನೇನು ಥಿಂಗ್ಸ್ ಬೇಕು, ಎಷ್ಟೆಷ್ಟು ಖರ್ಚಾಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಕಾಸ್ಟ್ನ ಎಸ್ಟಿಮೇಟ್ ಮಾಡಿ ನಿಮಗೆ ಹೇಳೋಕ್ಕೆ ಟೈಮ್ ಇಲ್ಲ. ರಫ್ ಎಸ್ಟಿಮೇಟ್ ಹೇಳ್ತೀನಿ ಕಾಸ್ಟ್ ಎಷ್ಟಾಗಿದೆ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ಇವಾಗ ಐಟಮ್ಸ್ ಏನೇನು ಬೇಕು ತೊಗೊಂಡೋಗೋಕ್ಕೆ ಲಡಾಖ್ಗೆ ನಿಮಗೆ ತೋರಿಸ್ತೀನಿ, ಬೇಸಿಕ್ ಐಟಮ್ಸು. ಆಮೇಲೆ ನಾನೇನು ತೊಗೊಂಡಿದ್ದೀನಿ ಅದನ್ನು ಕಂಪೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ವೈಸ್ ನೋಡ್ತಿರ್ಬೋದು, ಇಲ್ಲಿ ಒಂದು ಫುಲ್ ಬೆಡ್ಡಲ್ಲಿ ನಾನು ಹಾಕೊಂಡ್ಬಿಟ್ಟಿದ್ದೀನಿ ಏನೇನು ತೊಗೊಂಡು ಹೋಗ್ಬೇಕು ಅಂದ್ಬಿಟ್ಟು. ಸೊ ನಾನು ಫಸ್ಟಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ರೇನ್ ಲೈನರ್ಸು, ಬೇಸಿಕ್ಲಿ ಜಾಕೆಟು ಮತ್ತು ಪ್ಯಾಂಟ್ ಬರುತ್ತೆ. ಆಮೇಲೆ ಇದು ಬ್ಯಾಗ್ಗೆ ರೇನ್ ಕವರು. ಸೊ ನನ್ನ ಹತ್ರ 2 ಬ್ಯಾಗ್ ಇದೆ. ಒಂದು ಟೇಲ್ ಬ್ಯಾಗ್ ಇದೆ, ಆಮೇಲೆ ಇನ್ನೊಂದು ಟ್ರೆಕ್ಕಿಂಗ್ ಬ್ಯಾಗ್ ಇದೆ. ಇದು ಟ್ರೆಕ್ಕಿಂಗ್ ಬ್ಯಾಗ್ದು. ಟೇಲ್ ಬ್ಯಾಗ್ ಒಳಗೇನೆ ಇದೆ. ಸೊ ಇದು ನನ್ನ ಸಾಕ್ಸ್ಗಳು. ಆಲ್ಮೋಸ್ಟ್ ಒಂದು 6 ಪೇರ್ಸ್ ತೊಗೊಂಡಿದ್ದೀನಿ ನಾನು ಸಾಕ್ಸು. ಸಾಕು ಅಂದ್ಕೊತೀನಿ, ಯಾಕಂದ್ರೆ ಅಲ್ಲಿ ಒಕ್ಕೊಬೋದು ಆರಾಮಾಗಿ ಬೇಕು ಅಂದಾಗ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದು ನಿಮಗೆ ಶೂ ಪ್ರೊಟೆಕ್ಟ್ರು. ಬೇಸಿಕ್ಲಿ ಇದು ನಿಮಗೆ ರೇನ್ ಲೈನರ್ ಥರನೇ ಕೆಲಸ ಮಾಡುತ್ತೆ. ನಿಮ್ಮ ಶೂಸ್ನ ಒದ್ದೆಯಾಗಕ್ಕೆ ಬಿಡಲ್ಲ. ಇದು ಫುಲ್ಲು ಮಂಡಿ ಲೆಂತ್ವರೆಗೂ ಬರುತ್ತೆ. ಸೊ ಫುಲ್ಲು ಚೆನ್ನಾಗಿರುತ್ತೆ ಇದು. ಆಮೇಲೆ ಬಂಜಿ ಕಾರ್ಡ್ಸು ನಾನು 3 ತೊಗೊಂಡಿದ್ದೀನಿ. 2 ಸಿಂಗಲ್ ಟೈಪ್ ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು 4 ವೇ, ಇದು 4 ಹುಕ್ಸ್ ಬರುತ್ತೆ ಒಂದರಲ್ಲೇ. ಆಮೇಲೆ ಇದು ನಾನು ಥರ್ಮಲ್ಸ್ ಇದು ಬೇಕೇ ಬೇಕು. ಆ್ಯಕ್ಚುಲಿ ಇದು ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ತುಂಬ ಟೆಂಪ್ರೇಚರ್ ಕೆಳಗಿರೋದ್ರಿಂದ, ಮೈನಸಲ್ಲಿರೋದ್ರಿಂದ ನಾವು ಇದು ಹಾಕ್ಕೊಂಡು ಓಡಿಸ್ಲೇಬೇಕು. ಇದರೊಳಗೆ ಇದು ಹಾಕ್ಕೊಂಡಿರ್ಬೇಕು. ಆಮೇಲೆ ಅದ್ರ ಮೇಲೆ ಬಟ್ಟೆ ಹಾಕ್ಕೊಬೇಕು, ಅವಾಗ ಕೆಲಸ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಬರ್ತಾ ಇದ್ದಂಗೆ ಗ್ಲೌಸು ನಾನು 2 ತೊಗೊತಾ ಇದ್ದೀನಿ. ಇದು ನನ್ನ ಫಸ್ಟ್ ಗ್ಲೌಸು. ನಾನು ಪ್ರಿಫರೆನ್ಸ್ ಆಗಿ ನಾನು ಫಸ್ಟು ಇದನ್ನೇ ಯೂಸ್ ಮಾಡ್ತೀನಿ. ಇದು ಆಮೇಲೆ ಸೆಕೆ, ನಾನು ಫುಲ್ಲು ಚಳಿ ವಾತಾವರಣ ಬಂದಾಗ ಆವಾಗ ಯೂಸ್ ಮಾಡ್ತೀನಿ, ಯಾಕಂದರೆ ಇದು ಹಾಕೊಂಡ್ರೆ ತುಂಬ ಸೆಕೆ ಆಗುತ್ತೆ. ಬಟ್ ಇದೇ ಕಂಫರ್ಟೇಬಲ್ ಇರುತ್ತೆ ಯಾವಾಗಲೂ ಓಡಿಸ್ಬೇಕು ಅಂದರೆ. ಸೊ ಇದಾಯಿತು, ಥರ್ಮಲ್ಸ್ ಆಯಿತು. ಸೊ ನನ್ನ ವಾಲೆಟಲ್ಲಿ ಸೊ ಬೇಸಿಕಲಿ ಕ್ಯಾಶು, ಆಮೇಲೆ ನಂದು ಏನೇನು ಬೇಕು ಆರ್ ಸಿ ಲೈಸೆನ್ಸು, ಆಧಾರ್ ಕಾರ್ಡು ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ. ಆಮೇಲೆ ಅಲ್ಲಿ ನೋಡ್ತಿರ್ಬೋದು ನನ್ನ ಜೀನ್ಸ್ ಪ್ಯಾಂಟ್ಗಳಿದೆ ಒಂದು 2-3. ಆಮೇಲೆ ಇಲ್ಲಿ ನನ್ನ ಜಾಕೆಟ್ ಇದೆ. ಆಮೇಲೆ ನಾನು ಒಂದೇ ಒಂದು ಟವಲ್ ತೊಗೊಂಡಿದ್ದೀನಿ, ತೆಳ್ಳಗಿರೋ ಟವಲ್ ತೊಗೊಂಡಿದ್ದೀನಿ, ಯೂಸ್ ಆ್ಯಂಡ್ ಥ್ರೋ ಟೈಪು. ಯಾಕಂದರೆ ಅಲ್ಲಿ ದಪ್ಪ ಟರ್ಕಿ ಟವಲ್ ತೊಗೊಂಡ್ರೆ ಬೇಗ ಒಣಗೋಕ್ಕೂ ಆಗಲ್ಲ. ಕಂಡೀಷನ್ಸ್ ಎಲ್ಲಿ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಬೇಸಿಕ್ಲಿ ಏನಂದರೆ ನಾವು ಲಾಡ್ಜಲ್ಲಿ ಆಲ್ಟ್ ಆದಾಗ ಟವಲ್ಗಳು ಸಿಗ್ತಾ ಇರ್ತವೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾನು ಒಂದೇ ಒಂದು ಟವಲ್ ತೊಗೊತಾ ಇದ್ದೀನಿ. ಆಮೇಲೆ ಕೆಲವು ಮನೆಗೆ ಹಾಕೊಳ್ಳೋ ಬಟ್ಟೆಗಳು, ಇದನ್ನ ನಾನು ಎಲ್ಲಾದರೂ ರೆಸ್ಟ್ ಮಾಡಬೇಕಾದ್ರೆ ಅಥವಾ ರೂಮಲ್ಲಿ ಇರಬೇಕಾದ್ರೆ ಹಾಕೊತೀನಿ. ಇಲ್ಲಿ ನೋಡ್ತಿರ್ಬೋದು ನೋಡಿ, ಪೈಲಪ್ ಆಗಿದೆಯಲ್ಲ, ತುಂಬ ಪೇರ್ಸ್ ಇದೆ ಬಟ್ಟೆಗಳಿದೆಲ್ಲ, ಆಲ್ಮೋಸ್ಟ್ ಥಿಕ್ ಇದೆ. ಇವೆಲ್ಲ ವಿಂಟರ್ಗೋಸ್ಕರನೇ ಮಾಡಿರೋದು. ನೋಡ್ತಿರ್ಬೋದು, ಇವೆಲ್ಲ ಸ್ವೆಟ್ ಶರ್ಟ್ಸು ನಾನು ಕಾಲೇಜ್ಗೆ ಹಾಕೊಂಡು ಹೋಗ್ತಿದ್ದೆ ಸಮ್ಮರ್ ಟೈಮಲ್ಲೂ. ಇವಾಗ ಪ್ರಾಪರಾಗಿ ಯೂಸ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಆಮೇಲೆ ಈ ಕಡೆ ಬರೋದಾದರೆ ಇಲ್ಲಿ ನಾರ್ಮಲ್ ಶಾರ್ಟ್ಸು ಮತ್ತು ಪ್ಯಾಂಟ್ಸು, ಇದು ರೂಮಲ್ಲೇ ಹಾಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಒಂದು SD ಕಾರ್ಡ್ ಇದೆ 128 GB. ನನ್ನ ಹತ್ರ ಆಲ್ರೆಡಿ ಇನ್ನೊಂದು 128 GB ನಾನು ಗೋಪುರಕ್ಕೆ ಹಾಕಿದ್ದೀನಿ. ಆಮೇಲೆ ಇದು 128 GB ಇದೆ. ಆಮೇಲೆ ಇಲ್ಲಿ 1 TB ಹಾರ್ಡ್ ಡಿಸ್ಕ್ ಇದೆ ನನ್ನ ಹತ್ರ. 256 GB ಇದೆ ಟೋಟಲ್ SD ಕಾರ್ಡು. ಸೊ ನನಗೆ ಅದು ಸಾಕಾಗಲ್ಲ ಸ್ಟೋರೇಜು, ಅದಕ್ಕೆ ನಾನು 1 TB ನಾನು ಸೇಫ್ಟಿಗೆ ಇಟ್ಕೊಳ್ತೇನೆ. ಸೇಫ್ಟಿಗೆಲ್ಲ ಬೇಕೇ ಬೇಕು, ಎಸೆನ್ಷಿಯಲ್ ಇದು. ಆಮೇಲೆ ಇದರಲ್ಲಿ ನಾನು ವಯರ್ಡ್ ಮೈಕು ಮತ್ತು ಗೋಪುರಗೆ ಏನೇನು ಬೇಕು ಮೌಂಟ್ಸ್ ಇದರೊಳಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಲ್ಮೆಟ್ ಲಾಕು. ಆಮೇಲೆ ಇದು ಗೊತ್ತೇ ಇರುತ್ತೆ ಮೌಂಟ್ ನಿಮಗೆ, ಫ್ರಂಟ್ POVನ ಶೂಟ್ ಮಾಡೋಕ್ಕೆ. ಆಮೇಲೆ ಇದು ಥರ್ಮಲ್ ಗ್ಲೌಸು, ಇದು ಮಸ್ಟ್ ಹಾಕೊಬೇಕು ಲಡಾಖ್ ಹೋಗ್ತೀರಾ ಅಂದರೆ, ಯಾಕಂದರೆ ತುಂಬ ಚಳಿ ಇರುತ್ತೆ. ಆಮೇಲೆ ಇದು ಎಕ್ಸ್ಟ್ರಾ ಬಾಲಕ್ಲಾವ ಇಟ್ಕೊಂಡಿದ್ದೀನಿ, ಇನ್ನೊಂದು ಬಾಲಕ್ಲಾವಲ್ಲಿ ಒಣಗಕ್ಕೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ವೈಸರ್ ಇದೆ, ಒಂದು ಕ್ಲಿಯರ್ ವೈಸರು, ಆಮೇಲೆ ಇನ್ನೊಂದು ಟಿಂಟೆಡ್ ವೈಸರು. ಇಲ್ಲಿ ನೋಡ್ತಿರ್ಬೋದು, DV ಕಿಲ್ಲರು ಮತ್ತು ಅಲನ್ ಕೀಗಳ ಸೆಟ್ ಇದೆ. ಇದು ಬೇಕೇ ಬೇಕು. ನಾನು ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಫುಲ್ ಟ್ರಿಪ್ಪು ನಾನು ವಿತೌಟ್ DV ಕಿಲ್ಲರೇ ಓಡಿಸೋದು. ನೋಡೋಣ ಮುಂದೆ ಹೆಂಗಿರುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡ್ತಿರ್ಬೋದು, ನಂದು ಬ್ಯೂಟಿ ಐಟಮ್ಸ್ ಅಂತಲೇ ಹೇಳ್ಬೋದು. ಇದು ಪರ್ಫ್ಯೂಮು, ಇದು ನನ್ನ ಕ್ರೀಮು, ಒಂದು 2-3 ಸನ್ಸ್ಕ್ರೀನ್ ಇದೆ. ಆಮೇಲೆ ಒಂದು ಮಾಯ್ಶ್ಚರೈಸರು, 2 ಪರ್ಫ್ಯೂಮು, ಒಂದು ಪೌಡರು, ಆಮೇಲೆ ಆ್ಯಕ್ನೆ ಫೇಸ್ ವಾಶು. ಆಮೇಲೆ ಇದೆಲ್ಲ ಎಸೆನ್ಷಿಯಲ್ಸು. ನಮ್ಮ ರೂಮಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು ಹೊರಗಡೆಯಿಂದ ತೊಗೊಂಬರ್ಬೇಕು ಅಂದ್ಬಿಟ್ಟು. ಸೋಪು, ಕ್ಲೆನ್ಸರು, ಕಂಡೀಷ್ನರು, ಆಮೇಲೆ ಬಟ್ಟೆ ಸೋಪು, ಟೂತ್ ಬ್ರಷು ತೊಗೊತೀನಿ. ಆಮೇಲೆ ನೆಕ್ಸ್ಟು ಲ್ಯಾಪ್ಟಾಪು ಚಾರ್ಜ್ ಹಾಕಿದ್ದೀನಿ ಇವಾಗ ಸದ್ಯಕ್ಕೆ. ಲ್ಯಾಪ್ಟಾಪು ನಾನು ಹೆಂಗೆ ಕ್ಯಾರಿ ಮಾಡಬೇಕು ಇನ್ನೂ ಡಿಸೈಡ್ ಮಾಡಿಲ್ಲ, ಬಟ್ ನೋಡೋಣ ಕ್ಯಾರಿ ಮಾಡ್ತೀನಿ. ಸೊ ಇದಿಷ್ಟು ಐಟಮ್ಸ್ನ ನಾನು ತೊಗೊಂಡು ಹೋಗ್ತಾ ಇದ್ದೀನಿ.
ಸೊ ಇದ್ರ ಜೊತೆಗೆ ಇದಷ್ಟೇ ಸಾಕಾಗಲ್ಲ, ಇದ್ರ ಜೊತೆಗೆ ಪಂಚರ್ ಕಿಟ್ಟು, ಫಸ್ಟ್ ಏಡ್ ಕಿಟ್ಟು, ಆಮೇಲೆ ಇಂಜಿನ್ ಆಯಿಲು, ಕ್ಲಚ್ ಕೇಬಲು, ಟೈರ್ ಇನ್ಫ್ಲೇಟ್ರು, ಇದಿಷ್ಟು ಐಟಮ್ಸ್ ತಗೊಳ್ಳೇಬೇಕು. ಎಸೆನ್ಷಿಯಲ್ಲು ಯಾರ ಹತ್ರ ಆದರೂ ಒಬ್ಬರ ಹತ್ರ ಆದರೂ ಇರಲೇಬೇಕು. ನಾವು 6 ಜನ ಹೋಗ್ತಾ ಇದೀವಿ, 6 ಜನ ಹತ್ರ ಅಟ್ಲೀಸ್ಟ್ ಒಂದು 2-3 ಜನ ಹತ್ರ ಆದರೂ ಇದ್ದೇ ಇರುತ್ತೆ. ಏನು ಹೇಳಿ, ಪಂಚರ್ ಕಿಟ್ಟು, ಫಸ್ಟ್ ಏಡ್ ಕಿಟ್ಟು, ಕ್ಲಚ್ ಕೇಬಲ್ಲು, ಇಂಜಿನ್ ಆಯಿಲು. ಇಂಜಿನ್ ಆಯಿಲ್ ಏನಕ್ಕಪ್ಪ ಅಂದ್ರೆ ನಾನು ಹೇಳ್ತೀನಿ ಕೇಳಿ, ಇಂಜಿನ್ ಆಯಿಲ್ ತುಂಬ ಕೆಲಸ ಮಾಡುತ್ತೆ ಇದರಲ್ಲಿ. ಸೊ ನೀವು ಆ ಕಂಡೀಷನ್ಸ್, ಆ ಮಳೆ ಕಂಡೀಷನ್ಸಲ್ಲಿ ನೀವು ಚೈನ್ ಲೂಬ್ ಮಾಡಿದ್ರೆ ಚೈನ್ ಲೂಬ್ ನಿಮಗೆ ಒಂಚೂರು ಯೂಸ್ ಆಗಲ್ಲ. ಯಾಕಂದರೆ ಮಳೆ ನೀರಲ್ಲಿ ಚೈನ್ ಲೂಬ್ ನಿಲ್ಲಲ್ಲ. ಚೈನ್ ಲೂಬ್ ಆಗಲಿ ಗ್ರೀಸ್ ಆಗಲಿ ವಾಶ್ಔಟ್ ಆಗಿಬಿಡುತ್ತೆ. ಬಟ್ ಇಂಜಿನ್ ಆಯಿಲ್ ಬಂದು ಆಯಿಲು ನೀರು ಬಿದ್ದರೂ ಆಯಿಲ್ ಹಂಗೆ ಹಿಡ್ಕೊಂಡಿರುತ್ತೆ ಪಾರ್ಟ್ಗೆ. ಸೊ ಇದು ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕಾರ್ತಿಕ್ ಅವ್ರು ಹೇಳಿದರು, ಅವರು ನನ್ನ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅಡ್ವೈಸರು, ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಮಳೆಗಾಲದಲ್ಲಿ ಅದು ಹಾಕಲೇಬೇಕು, ಅದು ಹಾಕ್ಕೊಂಡು ಓಡಿಸಿದ್ರೆ ಒಂದು ರೈಡ್ಗೆ 1000 ಕಿಲೋಮೀಟರ್ ಸ್ಟ್ರೆಚ್ ಹೊಡಿಬೋದು ಒಂದ್ಸಲ ಅಪ್ಲೈ ಮಾಡಿದ್ರೆ ಅಂತ. ಸೊ ಬೇಸಿಕ್ಲಿ ಅದು ಕ್ಯಾರಿ ಮಾಡಬೇಕು, ಕ್ಯಾರಿ ಮಾಡೋಕ್ಕಾಗಲಿಲ್ಲ, ಅದೊಂದು ಮಿಸ್ ಆಯಿತು. ಆನ್ ದ ವೇ ನಾನು ತೊಗೊತೀನಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು, ನಿಮ್ಮ ಹತ್ರ RC ಕಾರ್ಡ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಆಮೇಲೆ ಆಧಾರ್ ಕಾರ್ಡ್ ಆಗಿರ್ಬೋದು, ಇವೆಲ್ಲರದೂ 2 ಜೆರಾಕ್ಸ್ ಇಟ್ಕೊಂಡಿರಲೇಬೇಕು. ಇವೆಲ್ಲ ಮಸ್ಟ್ ಇಂಪಾರ್ಟೆಂಟು. ಜೊತೆಗೆ ಒಂದು 10,000 to 15,000 ಅಥವಾ 20,000 ಕ್ಯಾಶ್ ಇಟ್ಕೊಂಡಿರಬೇಕು. ಯಾಕಂದರೆ ಎಲ್ಲ ಕಡೆ ಆನ್ಲೈನ್ ಪೇಮೆಂಟ್ ವರ್ಕ್ ಆಗಲ್ಲ. ಸೊ ನಾವು ಹೇಳೋಕ್ಕಾಗಲ್ಲ, ಅನ್ಸರ್ಟನಿಟಿ ಯಾವಾಗ ಬೇಕಾವಾಗ ಬರ್ಬೋದು. ಸೊ ಇಷ್ಟೆಲ್ಲ ಬೇಸಿಕ್ ಥಿಂಗ್ಸು ಬೇಕೇ ಬೇಕು ನಿಮಗೆ. ನಾನು ಇವೆಲ್ಲ ಇಷ್ಟೊಂದು ಐಟಮ್ಸ್ ಏನಪ್ಪ ಅಂತ ಅನ್ಕೊಬೇಡಿ, ಎಲ್ಲ ಬೇಸಿಕ್ ಐಟಮ್ಸ್ ಬೇಕಾಗಿರೋದು, ಮಿನಿಮಮ್ ರಿಕ್ವೈರ್ಡ್ ಐಟಮ್ಸ್ ಬೇಕಾಗಿರೋದು ಇವೆಲ್ಲ. ಸೊ ಇಷ್ಟು ಐಟಮ್ಸ್ನ ನಾನು ತೆಗೆದು ಇಟ್ಕೊಂಡಿದ್ದೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು. ಇನ್ನೂ ಇದೆ, ಪವರ್ ಬ್ಯಾಂಕ್ ಇದೆ, ಗೋಪ್ರೋ ಇದೆ, ಹೆಲ್ಮೆಟ್ಟು, ಅದೆಲ್ಲ ತೋರಿಸ್ಬೇಕು ಇನ್ನು. ಬಟ್ ಇರಲಿ, ದ್ಯಾಟ್ಸ್ ಆಲ್ ನೆಸರಿ ಅಲ್ವಾ, ಅದೆಲ್ಲರೂ ತೊಗೊಂತಾರೆ. ಸೊ ಇದನ್ನೆಲ್ಲ ಬೇಗ ಲಗೇಜ್ಗೆ ಇಟ್ಬಿಟ್ಟು ನಾನು ಲಗೇಜ್ ರ್ಯಾಕ್ಗೆ ಫಿಕ್ಸ್ ಮಾಡ್ತೀನಿ. ಹೆಂಗೆ ಇನ್ಸ್ಟಾಲೇಷನ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ಸೊ ನಾನು ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ, ಮೋಸ್ಟ್ ಇಂಪಾರ್ಟೆಂಟು, ಚೈನ್ ಲೂಬು, ಚೈನ್ ಕ್ಲೀನ್ಸರು, ಆಮೇಲೆ ಟೈರ್ ಇನ್ಫ್ಲೇಟ್ರು. ಇದಿಷ್ಟು ನೀವು ಪಕ್ಕ ತಗೊಳ್ಳೇಬೇಕು. ಇದಿಷ್ಟು ಎಲ್ಲರ ಹತ್ರನೂ ಒಂದೊಂದು ಇರಬೇಕು. ಸಪೋಸ್ ನಿಮ್ಮ ಗ್ರೂಪಲ್ಲಿ 5 to 6 ಮೆಂಬರ್ಸ್ ಇದ್ದರೆ ಎಲ್ಲರ ಹತ್ರನೂ ಒಂದೊಂದು ಇರಬೇಕು. ಒಂದು ಚೈನ್ ಕ್ಲೀನ್ಸರು, ಒಂದು ಚೈನ್ ಲೂಬು. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬೇರೆಯವ್ರ ಥರ ತಂದ್ಬಿಡು, ಇಲ್ಲಿ ನಾನು ಅವನ ಥರ ಮ್ಯಾನೇಜ್ ಮಾಡ್ತೀನಿ, ನೋ. ಸೊ ಆಮೇಲೆ ಇನ್ನೊಂದೇನು ಅಂದರೆ, ನಾನು ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಆಗಿ ಬ್ರೇಕ್ ಪ್ಯಾಡ್ಸ್ ಇದೆ ನಂದು, ರಿಪ್ಲೇಸ್ ಮಾಡ್ತಿದ್ದೀನಲ್ಲ, ಅದು ಇನ್ನೂ ಲೈಫ್ ಇದೆ. ಬ್ರೇಕ್ ಪ್ಯಾಡ್ಸು ಕ್ಯಾರಿ ಮಾಡ್ತಾ ಇದ್ದೀನಿ. ಆಮೇಲೆ ನಂದು ಬ್ರೇಕ್ ಲಿವರ್ ಇದೆ, ಬಿದ್ದರೆ 7,000 ಹೊಡ್ತಾ ಬೀಳುತ್ತೆ ಬಿದ್ದರೆ, ಕಟ್ಟಾದರೆ. ಸೊ ನನ್ನ ಹತ್ರ ಹಳೆ ಬ್ರೇಕ್ ಲಿವರ್ ಇದೆ ನನ್ನ ಹತ್ರ, ಅದು ಕ್ಯಾರಿ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಸ್ಟಾಕ್ ಏರ್ ಫಿಲ್ಟ್ರು ಕ್ಯಾರಿ ಮಾಡ್ತೀನಿ. ಸ್ಟಾಕ್ ಏರ್ ಫಿಲ್ಟ್ರು ನೆಸಸರಿ ಇಲ್ಲ ಅನ್ಕೊತೀನಿ, ಬಟ್ ಇಲ್ಲಿ ಸೇಫ್ಟಿಗೆ ಅಂತ ತೊಗೊತಾ ಇದ್ದೀನಿ. ಸೊ ಬಾಯ್ಸ್, ನಾವು ಬೇಸ್ಮೆಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇದು ಎಷ್ಟು ತುಂಬಿಸಿದ್ದೀನಿ ಅಂದರೆ ಯಪ್ಪ, ಗಾಡಿನೇ ಕಾಣ್ದಲ್ಲ, ಅಷ್ಟು ದಪ್ಪ ಆಗ್ಬಿಟ್ಟಿದೆ ಇದು ಲಗೇಜು. ಇದು ಹೆಂಗೆ ಕೂರುತ್ತಲ್ಲೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮು ನನ್ನ ಗಾಡಿಗೆ ಈ ಥರ ಕಟ್ತಾ ಇರೋದು. ಸೀರಿಯಸ್ಲಿ ಗುರು, ಈ ಥರ ನನ್ನ ಗಾಡಿ ಹೆಂಗೆ ಕಟ್ಟಬೇಕಂದ್ರೂ ಗೊತ್ತಿಲ್ಲ. ಸ್ಟ್ರ್ಯಾಪ್ಸ್ನ ನಾನು ಯೂಟ್ಯೂಬ್ ಟ್ಯೂಟೋರಿಯಲ್ ಹುಡುಕ್ದೆ, ಸಿಗಲಿಲ್ಲ ನನಗೆ. ಈ ಪರ್ಟಿಕ್ಯುಲರ್ ಬ್ಯಾಗು ಫಿಕ್ಸ್ ಮಾಡ್ತಿರೋ ನಾನು ಯೂಟ್ಯೂಬ್ ಟ್ಯೂಟೋರಿಯಲ್ಲೇ ಸಿಗಲಿಲ್ಲ ಎಲ್ಲೂ. ಸುಮ್ಮನೆ ಇಲ್ಲಿ ನೋಡಿ ಯಾವ ಥರ ಕಟ್ಟಿದೀವಿ ನೋಡಿ ಇಲ್ಲಿ. ಪಕ್ಕ ಜುಗಾಡು ಸ್ಟೈಲ್ ಇದು, ಪಕ್ಕ ಜುಗಾಡು ಸ್ಟೈಲು. ಆ್ಯಕ್ಚುಲಿ ಇದನ್ನ ಇಲ್ಲಿ ಕಟ್ಟಿದರೆ ಬೆಟ್ರು, ಬಟ್ ಸಸ್ಪೆನ್ಷನ್ಗೆ ಏನಾದರೂ ಹೊಡ್ತಾಗಿ ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಚಾಸಿಸ್ಗೆ ಕಟ್ಬಿಟ್ಟಿದ್ದೀವಿ. ಈಗ ಇನ್ನೊಂದು ಬ್ಯಾಗ್ ಇದೆ ನೋಡಿ, ಇದಿಷ್ಟೊಂದು ದೊಡ್ಡ ಬ್ಯಾಗ್ ಇದೆ, ಅದನ್ನ ನಾನು ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ. ಸೊ ಫೈನಲ್ ಲುಕ್ ಹೆಂಗೆ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ. ಇವನೇ ಫಿಕ್ಸ್ ಮಾಡ್ತಾ ಇದ್ದಾನೆ. ಬಾಯ್ಸ್ ಇಲ್ಲಿ ನೋಡಿ, ಬಾಯ್ಸ್ ಇಲ್ಲಿ ಹೆಂಗಾಗಿದೆ ಅಂದರೆ, ಇದು GT ಥರ ಕಾಣ್ತಿದೆಯಾ ಇದು. ಲಿಟ್ರಲಿ ಇದು ಯಾವುದು ಗುರು, ಇದು ಲೋಕಲ್ ಗಾಡಿ. ಹಿಂದ್ಗಡೆಯಿಂದ ಯಾರು ಕಂಡುಹಿಡಿಲೇಬಾರ್ದು ಇದು GT ಅಂದ್ಬಿಟ್ಟು. ನೋಡಿ ಎಷ್ಟು ದೊಡ್ಡದಾಗಿದೆ, ಒಂದು ದೊಡ್ಡ ದೇವಸ್ಥಾನನೇ ಕಟ್ಟದಂಗೆ ಆಗಿದೆ ಇಲ್ಲಿ. ಒಂದಿಬ್ಬರು ಜನ ಹೆಣ ತಗೊಂಡು ಹೋದಂಗೆ ಅನಿಸ್ತದೆ. ಸಾರಿ ಲ್ಯಾಂಗ್ವೇಜ್ ಬಳಸಿದ್ದಕ್ಕೆ, ಬಟ್ ಇಲ್ಲಿ ನೋಡಿ. ಬಟ್ ಆದರೂ ಹಂಗೆ ಕಾಣ್ತಿದೆ ನೋಡಿ ಎಷ್ಟು ದೊಡ್ಡದಾಗಿ. ಸೀರಿಯಸ್ಲಿ ನನ್ನ ಗಾಡಿನೇ ಯಾವುದಂತ ಐಡೆಂಟಿಫೈ ಮಾಡೋಕ್ಕಲ್ಲ, ಅಷ್ಟು ದೊಡ್ಡದಿದೆ. ಸೊ ಕಟ್ತಾ ಇದ್ದಾನೆ ಹೆಂಗೋ ಒಂದು ಜುಗಾಡ್ ಮಾಡಿ. ಈ ಬಂಗಿ ಕಾರ್ಡ್ನ 2 ಸುತ್ತನ್ನ ಸುತ್ತಿ ನೋಡಿ, 2 ಸುತ್ತನ್ನ ಸುತ್ತಿ ಕಟ್ಟಿದ್ದಾನೆ ಅವನು. ಒಂದು ಸುತ್ತಲ್ಲೇ ಕಟ್ಟಿದ್ರೆ ಇದಾಗಲ್ಲ, ಪರ್ಫೆಕ್ಟ್ಲಿ ಟೈಟ್ ಆಗಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿರೋದು. ಸೊ ಇದು ಕಟ್ಟಾದ್ಮೇಲೆ ಒಂದ್ಸಲ ನಾನು ಹೊರಗಡೆ ಟೆಸ್ಟ್ ರೈಡ್ ಮಾಡ್ಕೊಂಬರ್ತೀನಿ, ಬ್ಯಾಲೆನ್ಸಿಂಗ್ ಎಲ್ಲ ಕರೆಕ್ಟಾಗಿದೆ ಅಂದ್ಬಿಟ್ಟು. ಸೊ ಹಿಂದ್ಗಡೆ ಹಾಕ್ಬಿಡ ಕಣೋ, ಸರಿ ಕಾಣಲ್ಲ ಹಂಗೆ. ಥೂ ಏನೋ ಅದು, ಅಲ್ಲಿ ಎಕ್ಸಾಸ್ಟಿಗೆ ಚುಚ್ಚಿಬಿಡೋದನ್ನ, ಅದು ತಗೊಂಡು ಎಕ್ಸಾಸ್ಟಿಗೆ ಹಾಕ್ಬಿಡು ಒಳಗಡೆ. ಸೊ ಬಾಯ್ಸ್ ಎಲ್ಲ ಇನ್ಸ್ಟಾಲೇಷನ್ ಆದಮೇಲೆ ಈ ಥರ ಲುಕ್ ಬರ್ತಾ ಇದೆ ನೋಡಿ. ಒಂದು ಪ್ರಾಪರ್ ಮಂತ್ರಾಲಯ ದೇವಸ್ಥಾನನೇ ಆಗಿದೆ ಇದು. ಗೊತ್ತಿಲ್ಲ ಇದು ವೇಟ್ ಬ್ಯಾಲೆನ್ಸ್ ಇದೆ ಅಲ್ವಾ. ಇಲ್ಲೇ ನಾನು ನನ್ನ ಬೇಸ್ಮೆಂಟಲ್ಲಿ ಒಂದು ಸಲ ರೌಂಡ್ ಹೊಡ್ಕೊಂಡು ಬರ್ತೀನಿ ನಾನು, ನೋಡೋಣ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ನೋಡಿ,
ಇದು ನಾನು ಅಕ್ಷರ ಅಂಗಡಿಲಿ ತೊಗೊಂಡಿದ್ದು ಬಂಗಿ ಕಾರ್ಡು. ಇದೆಯಲ್ಲ ಇದು ನಾನು ಜೆಪ್ಟೋಲ್ ತರಿಸ್ಕೊಂಡಿದ್ದೆ. ಸೀರಿಯಸ್ಲಿ ಇದು 60 ರೂಪಾಯಿ ಇದು ಅಷ್ಟೇ. ಇದು 60 ರೂಪಾಯಿ. ಇದು ಅದ್ರ ಬುದ್ಧಿ ತೋರಿಸ್ಬಿಡ್ತು. ಒಂದ್ಸಲ ಹಿಂಗೆ ಎಳ್ದು ಹಾಕಿದ್ದೆ, ಕಿತ್ಕೊಂಡೇ ಬಂದ್ಬಿಡ್ತು. ಇಲ್ಲಿ ನೋಡಿ ಇಲ್ಲೆಲ್ಲರೂ ಇಲ್ಲಿ ಹೊಟ್ಟೆಗೆ ಚುಚ್ಕೊಂತವನೆ, ಅಲ್ಲಿ ಹಿಂಗಡೆ ಚುಚ್ಕೊಂತವನೆ. ಎರಡು ಮಧ್ಯೆ ಸ್ಯಾಂಡ್ವಿಚ್ ಹಾಕೋನು. ಇದ್ರ ಮೇಲೆ ಜಾಕೆಟ್ ಹಾಕಬೇಕು. ಅದು ಹೆಂಗೆ ಕಂಫರ್ಟೇಬಲಾಗಿ ರೈಡ್ ಮಾಡ್ತಾ ನನಗಂತೂ ಗೊತ್ತಿಲ್ಲ. ನೋಡಿ ನಾನಂತೂ ಇಲ್ಲಿ ನನ್ನ GT ಪೊಸಿಷನ್ ಆರಾಮಾಗಿ ನೋಡಿ ಎಷ್ಟು ಜಾಗ ಇದೆ ನೋಡಿ, ಇಲ್ಲಿ ಆರಾಮಾಗಿ ಹೋಗ್ಬೋದು ನಾನು. ಏನ ಆರಾಮಾಗಿ ಹೋಗಿ ಬರ್ತೀನಿ ನಾನು. ನಿಂತರ ಇಲ್ಲಿ ಯಾರು 4 ಅಡಿ 3 ಅಡಿ ಹುಡುಗರು ಕೂತ್ಕೊಂತಾರೆ ಅಷ್ಟೇ. ಅಲ್ಲಿ ನೋಡಲ್ಲಿ ಸ್ಯಾಂಡ್ವಿಚ್ ಆಗಿದ್ದಾನೆ ನೋಡಿ ಇಲ್ಲಿ. ಕಟ್ಕೋ ಅಲ್ಲಿ ಕಟ್ಕೊಂಡು ಫ್ಯೂಲ್ನ ನಿನ್ನ ಬಾಯಾಗ ಹಾಕ್ಸ್ಕೋ. ಇಲ್ಲಿ ನೋಡಿ ಬಾಯ್ಸ್, ಇದನ್ನ ಇವನು ಇದ್ರ ಮೇಲೆ ಹಾಕ್ಬಿಟ್ಟು ಫ್ಯೂಲ್ನ ಇವನು ಬಾಯಲ್ಲಿ ಹಾಕೋಂತಾನೆ. ಹಂಗೆ ಮಾಡ್ತೀಯಲ್ಲ ನೀನು, ಬೆಳ್ಳಿ ನೀನು, ಅದೇ ನೀನು. ಸೊ ನೋಡಿ ನನ್ನ ಐಡಿಯಾ ಏನಿತ್ತು ಗೊತ್ತಾ? ಇದು ಇವಂದು ಆಯಿತಾ, ಇದು ನಿಯಾನ್ ಕಲರು, ಇದು ಆರೆಂಜ್ ಕಲರ್ ನಂದು. ನನಗೆ ಗೊತ್ತಿರಲಿಲ್ಲ ನಿಯಾನ್ ಕಲರ್ ತೊಗೊಂಡಿದ್ದಿಲ್ಲ, ನಾನು ತೊಗೊತಿದ್ದೆ. ನಂದು ಆರೆಂಜ್ ಕಲರ್ ನಿನಗೆ ಕೊಡ್ತೀನಿ, ನಿನ್ನ ನಿಯಾನ್ ನನಗೆ ಕೊಡು ಅಂತ ಹೇಳಿದೆ. ಯಾಕಂದರೆ ನನ್ನ ಟೈರ್ ಇಲ್ಲಿ ನಿಯಾನ್ ಇರೋದ್ರಿಂದ ನನಗೆ ಮ್ಯಾಚ್ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ನಿಯಾನ್ ಅಂದ್ಬಿಟ್ಟು. ಇಲ್ಲಿ ಇವನು ಹೆಂಗ್ಸ್ ಥರ ಆಡ್ತಿದ್ದಾನೆ, ಕೊಡೋಕ್ಕೆ ಅಳ್ತಾ ಇದ್ದಾನೆ. ಇಲ್ಲಿ ನೋಡಿ ಇವನು ಪಕ್ಕ ಚಪ್ರಿ ನೋಡಿ, ಫುಲ್ ಚಪ್ರಿ ನೋಡಿ. ಇಲ್ಲಿ ಫುಲ್ಲು ಚಪ್ರಿ ಥರ ಕಾಣ್ತಾ ಇದ್ದಾನೆ. ಏನು ಮಾಡಬೇಕು ನೋಡಲ್ಲಿ, ಗ್ರೀನು ಅಲ್ಲೊಂದು ರೆಡ್, ಇಲ್ಲೊಂದು ಅಲ್ಲೊಂದು ಇದಾಕ್ಬಿಡಲ್ಲಿ, ಅಲ್ಲೊಂದು ಇದಾಕ್ಬಿಡಿ, ರೆಡ್ ಕಲರ್ ಹಾಕ್ಬಿಡಿ. ಇಲ್ಲಿ ಆರೆಂಜ್ ಆಯ್ತಲ್ಲ, ಟ್ರಾಫಿಕ್ ಸಿಗ್ನಲ್ ಹಾಕ್ಬಿಡ್ಲಿ ಅದು. ಇಲ್ಲಿ ನೋಡಿ, ಇಲ್ಲಿ ನಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಬಟ್ ಆದರೂ ಆ ನಿಯಾನ್ ಕಲರ್ ಇದ್ದಿದ್ರೆ ಇಲ್ಲಿ ಚೆನ್ನಾಗಿ ಕಾಣ್ತಿತ್ತು ಅಲ್ವಾ. ಸೊ ಬಾಯ್ಸ್, ಇವಾಗ ನೈಟು 2 ಗಂಟೆ ಆಗಿದೆ. ನಾವು ಹೊರಡಬೇಕಾಗಿರೋದು ಬೆಳಗ್ಗೆ 4 ಗಂಟೆಗೆ. ಇನ್ನೂ ಮಲಗಿಲ್ಲ. ಕಣ್ಣು ನೋಡಿ ಹೆಂಗಾಗಿದೆ ನನಗೆ. ಸೊ ಗೊತ್ತಿಲ್ಲ ನಾವು ಮಲಗ್ತೀವೋ ಇಲ್ಲೋ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮು ನಾನು ಲಡಾಖ್ ಹೋಗ್ತಾ ಇದ್ದೀನಿ ಇಷ್ಟು ದೂರ. 22 ಏಜ್ ನನಗೆ. ಲಡಾಖ್ ಹೋಗ್ತಿರೋದು ನಾನು ಎಷ್ಟು 21 ಇರಲಿ ಬಿಡಿ, ಕಮ್ಮಿ ಇದ್ದಷ್ಟು ನನಗೆ ಒಳ್ಳೆಯದು. ಆ್ಯಕ್ಚುಲಿ 22 ನನಗೆ, 2004 ನಾನು. ಸೊ ಎಸ್, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನಿಮ್ಮ ಸಪೋರ್ಟು ತುಂಬ ಅವಶ್ಯಕತೆ ಇದೆ ನನಗೆ. ಈ ಟ್ರಿಪ್ಪು ನಾನು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ನಾನು ಮುಂಚೆನೂ ಹೇಳಿದ್ದೆ ನಿಮಗೆ, ಸಮಥಿಂಗ್ ಬಿಗ್ ಈಸ್ ಕಮಿಂಗ್ ಅಂದ್ಬಿಟ್ಟು. ಅದು ಇವತ್ತಿನ ದಿನಕ್ಕೋಸ್ಕರನೇ. ಸೊ ಇವಾಗ ನಿಮ್ಮ ಸಪೋರ್ಟು ತುಂಬ ಅವಶ್ಯಕತೆ ಇದೆ ನನಗೆ ಬೆಳೆಯೋಕ್ಕೆ. ಸೊ ಇನ್ಮೇಲಾದರೂ ನಾನು ಕನ್ಸಿಸ್ಟೆಂಟಾಗಿ ಮಾಡಾಕ್ತೀನಿ ಈ ವೀಡಿಯೋಸ್ನ. ಡೇ 1 to day 15 ಏನೇನೆಲ್ಲ ಮಾಡ್ತೀನಿ ನಾನು, ಅದೆಲ್ಲ ನಾನು ಇನ್ಮೇಲಿಂದೆಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ಆದಷ್ಟು. ಗೊತ್ತಿಲ್ಲ ನಾನು ಅಲ್ಲೋದ್ಮೇಲೆ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ. ಒಟ್ಟಿನಲ್ಲಿ ಬಂದಮೇಲೆ ಆದರೂ ಮಾಡ್ತೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಬೇಕು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಏನೋ